ನಿನ್ನ ಸ್ಕ್ರೀನ್ ಮೇಲೆ ನೋಡೋದೇ ಒಂದು ಎಂಜಾಯ್ಮೆಂಟ್ ಸರ್. ಜನ ಎಲ್ಲರೂ ಬಂದು ಊಟ ಮಾಡ್ಬಿಡಿ. ಹಾಗೆ ಒಂದ್ಸರಿ ರಾಜ ಆಗ್ತೀವಿ, ಒಂದ್ಸರಿ ನಾಯಿ ಆಗ್ತೀವಿ, ಒಂದ್ಸರಿ ಬೆಕ್ಕಾಗ್ತೀವಿ, ಇನ್ನೊಂದ್ಸರಿ ಆನೆ ಆಗಿರ್ತೀವಿ. ಒಂದು ಕಮರ್ಷಿಯಲ್ ಫಿಲಮ್ ಬಂದಾಗ ಅವ್ರದೇ ಒಂದು ಕ್ಯಾರೆಕ್ಟರ್ ಇದು ಮಾಡ್ತಾರಲ್ಲ, ಬಟ್ ನಿಮ್ಗೆ ಇಷ್ಟ ಆಗದಾರೆ ನೀವು ಕ್ಯಾರೆಕ್ಟರ್ ಒಪ್ಕೋತೀರಾ? ಏನೇ ಅಂತ ಎಲ್ಲ ಬಳಸ್ಕೊಂಡು ಗುರುತಿಸ್ಲಿಲ್ವಲ್ಲ ಅಂತ. ಇದು ಕೊಲೆ. 25 ವರ್ಷ ಒಂದು ಕ್ರೈಮ್ ನಡೀತಿರೋ ಊರಲ್ಲಿ ಈ ಪೊಲೀಸ್ ಆಫೀಸರ್ ಡ್ರೆಸ್. ದೇವ್ರು ಸುಮ್ಮನೆ ಬಿಡೋಲ್ಲ, ತಪ್ಪಿಗೆ ಶಿಕ್ಷೆ ಕೊಟ್ಟೆ ಕೊಡ್ತಾನೆ. ಅಲ್ಲ, ನಾನು ಕಾಫಿ ಬೀಜದಲ್ಲಿ ಕೆಲಸ ಮಾಡ್ಕೊಂಡಿರ್ತೀನಿ ಆರಾಮದಲ್ಲಿ. ಯಾರು ಅಂದ್ರೆ ಎಲ್ಲ ಊಟಕ್ಕೆ ಬಂದ್ಬಿಡ್ರಪ್ಪ ಅಂತೀವಿ. ಗೊತ್ತಾಗೋದಕ್ಕೆ ಮೂರನೇ ಮತ್ತು ಕೊನೆ ದಾರಿ. ಸರ್ ನಮಸ್ಕಾರ. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ನಿನ್ನ ಸ್ಕ್ರೀನ್ ಮೇಲೆ ನೋಡೋದೇ ಒಂದು ಎಂಜಾಯ್ಮೆಂಟ್ ಸರ್. ಬಿಕಾಸ್ ಸಡನ್ಲಿ ಯು ಆರ್ ಇನ್ ಟು ಸಮ್ ಲೌಡ್ ಕ್ಯಾರೆಕ್ಟರ್ಸ್ ಆ್ಯಂಡ್ ಸಡನ್ಲಿ ಯು ಗೆಟ್ ಸಟಲ್. ದಟ್ಸ್ ವಾಟ್ ಐ ಸೀನ್. ಅಂದರೆ ಯಾವುದೇ ಪಾತ್ರಕ್ಕೂ ಒಂದು ಐ ಆಮ್ ದೇರ್ ಅಂತ ಯುವರ್ ಪ್ರೆಸೆನ್ಸ್, ಯು ಮೇಕ್ ಅನ್ ಇಂಪ್ಯಾಕ್ಟ್. ಸೊ ಐ ಆಮ್ ಸ್ಟಿಲ್ ನಾಟ್ ಗಾಟ್ ಓವರ್ ಫ್ರಮ್ ಶಾಕಾಹಾರಿ. ಯಾವಾಗಲೂ ಥಿಂಕ್ ಮಾಡ್ತಾ ಇರ್ತೀನಿ, ಒಂದೊಂದು ಸೀನು ಜ್ಞಾಪಕ ಬರುತ್ತೆ. ಅದೇ ಲೈಕ್ ತುಂಬ ಎನರ್ಜಿ ಇರೋ ಕ್ಯಾರೆಕ್ಟ್ರಿಂದ ಟು ಪ್ಲೇ ಅ ಸಟಲ್ ಕ್ಯಾರೆಕ್ಟರ್, ಈವನ್ ಈಕ್ವಲಿ ಇಟ್ ನೀಡ್ಸ್ ದ ಸೇಮ್ ಅಮೌಂಟ್ ಆಫ್ ಎನರ್ಜಿ, ಬಟ್ ಸ್ಟಿಲ್ ಹೌ ಡು ಯು ಇವೆಂಚುಯಲಿ ಸ್ವಿಚ್ ಈ ಥರ ಕ್ಯಾರೆಕ್ಟರ್ಸ್ಗೆ ಸರ್? ಅದೆಲ್ಲೋ ಒಳಗೆಲ್ಲ ಇತ್ತು ನನ್ನದು. ಯಾಕಂದರೆ ನಾನು ರಂಗಭೂಮಿಯಿಂದ ಕೆಲಸ ಮಾಡಿ ಬಂದಿದ್ದರಿಂದ ಅಲ್ಲಿ ಈ ಥರದ್ದು ನಾಯಕಿ ಅಂತ ಅಂತಿರಲ್ಲ, ನನಗೆ ಪ್ರಧಾನ ಪಾತ್ರ, ಮುಖ್ಯವಾದ ಪಾತ್ರಗಳು ಅಂತಿರ್ತವೆ. ಆಮೇಲೆ ಅದರಲ್ಲಿ ಕೊನೆಗೂ ನಟ ತಾನು ಹೆಂಗೆ ಅಲ್ಲಿ ಮಾಡಿ ಅದನ್ನು ಉಳಿಸ್ಕೋತಾನೆ ಅನ್ನೋದು ಮುಖ್ಯ ಆಗ್ತದೆ. ಅಲ್ಲಿ ಬೇರೆ ಬೇರೆ ಥರದ್ದು ನಮಗೆ ಯಾವುದೇ ಕಾರಣಕ್ಕೂ ರಂಗಭೂಮಿಲಿ ನಿಮಗೆ ಹಾಗೆ ಒಂದ್ಸರಿ ರಾಜ ಆಗ್ತೀವಿ, ಒಂದ್ಸರಿ ನಾಯಿ ಆಗ್ತೀವಿ, ಒಂದ್ಸರಿ ಬೆಕ್ಕಾಗ್ತೀವಿ, ಇನ್ನೊಂದ್ಸರಿ ಆನೆ ಆಗಿರ್ತೀವಿ, ಮತ್ತಿನ್ನು ಏನೇನೋ ಅಲ್ಲಿ ಆಗಿರ್ತೀವಿ. ಎಲ್ಲೋ ಒಂದು ಮಿಸ್ ಆಗಿತ್ತು ನನಗೆ. ಅದು ಬಟ್ ಒಳಗೆ ಇತ್ತು, ಒಳಗಿತ್ತು. ಅದಕ್ಕೆ ನಾನು ಸೈನೈಡ್ ಅಂತ ಪಾತ್ರ ಬಂದ ತಕ್ಷಣ ಟಪಾತ್ರ ಹೋಗ್ಕೊಂಡೆ. ಅದಕ್ಕಿಂತ ಬಿ ಸುರೇಶ್ ಅರ್ಥ ಅಂತ ಒಂದು ಸಿನಿಮಾ ಮಾಡಿ ರಿಲೀಸ್ ಆಗಿಲ್ಲ. ಅದು ಬಂದಾಗಲೂ ಅಷ್ಟೇ. ಅಂದರೆ ನಿಮಗೆ ಇಂಟೆನ್ಸಿಟಿ ಜಾಸ್ತಿ ಬೇಕಾಗುತ್ತೆ. ಅದು ಪುರುಷೋತ್ತಮ ಮಾಡಿದ ಮೊದಲ ಸಲ ಆಗ್ಬೋದು, ಅದಕ್ಕೆ ಇಂಟೆನ್ಸಿಟಿ ಜಾಸ್ತಿ ಬೇಕಾಗುತ್ತೆ. ನೀವು ಸ್ವಲ್ಪ ಪಾತ್ರ ಜೊತೆ ಇರ್ತೀರ ಅಷ್ಟೇ, ಅದನ್ನು ಅನುಭವಿಸ್ಕೊಂಡಿರ್ತೀರ. ಅದು ಬರೋದಂದ್ರೆ ಬರೋದು, ಹೋಗೋದಂದ್ರೆ ಹೋಗೋದು, ಇರೋದು. ಕಮರ್ಷಿಯಲ್ ಸಿನಿಮಾಗಳು ನೋಡಲ್ಲ. ನೀವು ಬರೋದನ್ನು ರಿಸ್ಟ್ ಮಾಡಬೇಕು, ಹೋಗೋದನ್ನು ರಿಸ್ಟ್ ಮಾಡಬೇಕು, ನೋಡೋದನ್ನು ರಿಸ್ಟ್ ಮಾಡಬೇಕು. ಯಾಕಂದ್ರೆ ಅದ್ರ ಡಿಸೈನ್ ಬೇರೆ. ಅದು ನನ್ನ ಸ್ಟೈಲ್ ಆಫ್ ಆ್ಯಕ್ಟಿಂಗ್ ಅನ್ನುವಂಥದ್ದು. ಎಲ್ಲ ಕಮರ್ಷಿಯಲ್ ಸೆಟಪ್ಪಲ್ಲಿ ಅವ್ರೇನು ನಾವು ಪೇಯ್ಡ್ ಆದಮೇಲೆ ಒಂದು ಸ್ವಲ್ಪ ದುಡ್ಡು ತಗೊಂಡ್ಮೇಲೆ ಅದನ್ನು ಚೆನ್ನಾಗಿ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಮಾಡಬೇಕಲ್ಲ. ಈ ಥರದ್ದು ನಮಗೆ ಆ ಸೆಟ್ಲಿಟ್ಟಿಂದ ಸುಮ್ಮನೆ ಅದು ಇರೋದಂದಾಗ ಇದ್ರ ಸುಖ ಬೇರೆ. ಅದೇ ನೀವು ಹೇಳ್ತಾ ಇದ್ದೀರಾ ಈಗ, ಲೈಕ್ ಒಂದು ಕಮರ್ಷಿಯಲ್ ಫಿಲಮ್ ಬಂದಾಗ ಅವ್ರದೇ ಒಂದು ಕ್ಯಾರೆಕ್ಟರ್ ಇದು ಮಾಡ್ತಾರಲ್ಲ, ಬಟ್ ನಿಮ್ಗೆ ಇಷ್ಟ ಆಗದಾರೆ ನೀವು ಕ್ಯಾರೆಕ್ಟರ್ ಒಪ್ಕೋತೀರಾ? ಇಲ್ಲಪ್ಪ, ಫ್ರೆಂಡ್ಸ್ಗಾಗಿ ಕ್ಯಾರೆಕ್ಟರ್ ಒಪ್ಕೋತೀರಾ? ಏನಿಲ್ಲ, ಆ ಥರದ್ದೇನಿಲ್ಲ. ಈಗ ಒಂದು ಪ್ರಾರಂಭದಲ್ಲಿ ಇತ್ತಲ್ಲ, ಅವ್ರು ಯಾವ್ದು ಕೊಟ್ಟರು ಎಲ್ಲ ನಾವು ಹಂಗೆ ಮಾಡ್ತೀವಿ ಬನ್ನಿ ಅಂದ್ಬಿಟ್ಟು ಹಂಗೆ ಅಡ್ಸೆ ತಲೆ ಬಳಸ್ಕೊಂಡು ಏನು ಇದೆ ಜನ ಗುರ್ತಿಸ್ದೆ, ಇದೇನೇ ತಲೆಲ್ಲ ಬಳಸ್ಕೊಂಡು ಗುರ್ತಿಸ್ಲಿಲ್ವಲ್ಲ ಅಂತ ಇತ್ತು. ಅದನ್ನು ನಿಮ್ಗೆ ನನಗೆ ಆಫ್ಟರ್ 2001 ನಂದು ಡೌನ್ ಸಿನಿಮಾ ಬಂದಮೇಲೆ ಆಮೇಲಿಂದ ಹೌದು ಈ ಥರ ರಂಗಣ್ಣರಿಗೂ ಈ ಥರದೊಂದು ಪಾತ್ರ ಕೊಟ್ಟರೆ ಮಾಡ್ತಾರೆ ಅಂತ. ಆಮೇಲೆ ದುನಿಯಾ ಆದಮೇಲೆ 2006 ದುನಿಯಾ 7 ದುನಿಯಾ ಆದಮೇಲೆ ಮತ್ತು ನಾನು ಅಲ್ಲಿವರೆಗೂ ಸುಮಾರು ಒಂದು 80-100 ಪಿಕ್ಚರ್ ವಿಲನ್ ಮಾಡಿಬಿಟ್ಟಿದ್ದೆ. 2001 ವಿಲನ್ ಸಾಕಷ್ಟು ವಿಲನ್ ಪಾತ್ರ ಮಾಡಿದ್ದೆ. ದುನಿಯಾ ಆದಮೇಲೆ ಅದು ಮತ್ತೆ ಬೇರೆ ಥರ ಇಷ್ಟ ಮಾಡಿದ್ರು. ಅವರು ಇಲ್ಲ ನಗಿಸ್ತಾನೆ ಮಾಡ್ತಾನೆ ಅಂತ. ಆಮೇಲೆ ಅದು ಪಟ್ ಅಂತ ಯಾವಾಗಲೂ ನನಗೆ ಗೊತ್ತಿಲ್ಲ, ಮೋಸ್ಟ್ಲಿ ಈ ಟಗರು ಪಲ್ಲೆಗಿನ ಹಿಂದೆ ಅಥವಾ ಕರೋನಾ ಆ ಸಂದರ್ಭದಲ್ಲೇ ಗೊತ್ತಿಲ್ಲ. ಆ ಸಂದರ್ಭದಲ್ಲಿ ಹೌದಲ್ವಾ, ಒಂದು ಒಳ್ಳೆ ಅಪ್ಪ, ಒಂದು ಒಳ್ಳೆ ಚಿಕ್ಕಪ್ಪ, ಒಳ್ಳೆ ಮಾವ, ಅದು ಗಣೇಶ್ ಸಿನಿಮಾಗಳಲ್ಲಿ ನನಗೆ ಅದು ಹೆಚ್ಚು ಸಿಗ್ತಾ ಹೋಯ್ತು ನನಗೆ. ಹೌದಲ್ಲ, ಇದು ತುಂಬ ಒಂದು ಹೌದಲ್ಲ, ಒಳ್ಳೆ ಅಪ್ಪ ಒಳ್ಳೆ ಮಾತಾಡೋದು ಅದನ್ನು ನಿಜವಾಗ್ಲೂ ನಾನು ಅಂದರೆ ನಾನು ಹಾಗೆ ಬಂದಾಗ ಅಟ್ಲೀಸ್ಟ್ ಒಂದು 2.5 ಗಂಟೆ ಒಳಗೆ ಒಂದು 20-25 ನಿಮಿಷ ಒಂದು 3-4 ಸೀನ್ ಆದ್ರೂ ನನಗೆ ತುಂಬ ಹೌದಪ್ಪ ಇದೊಂದು ಬೇರೆ ಥರದ್ದಿಲ್ಲ. ಈ ಕತೆ ಪೂರ್ವಕವಾಗಿರುತ್ತೆ, ಕತೆ ಒಂದು ತಿರುವಾಗುತ್ತೆ, ಕತೆಗಳು ನಿಮ್ಮಿಂದ ಅಲ್ಲಿಂದ ಕತೆ ಬೇರೆ ಆಗುತ್ತೆ ಅಂತ ಏನೋ ಒಂದು ಕಾರಣ ಬೇಕಲ್ಲ.
ಆ ಕಾರಣ ಸಿಕ್ಕದು ನಾನು ಮಾಡ್ತೀನಿ. ಓಕೆ. ಇಲ್ಲ ಇದು ಒಂದೊಂದ್ಸರಿ ಹೊಟ್ಟೆ ಕೊಡಾಗುತ್ತೆ. ಬಟ್ ನಿಮಗೆ ಸಮರ್ ತುಂಬ ಲೇಟಾಗಿ ಯು ಕ್ಯಾನ್ ಆಲ್ಸೋ ಕ್ಯಾರಿ ಅ ಫಿಲಮ್ ಆನ್ ಯೋರ್ ಶೋಲ್ಡರ್ಸ್ ಅಂತ ಸೆಂಟ್ರಲ್ ಕ್ಯಾರೆಕ್ಟರ್, ಸ್ಟ್ರಾಂಗ್ ಸೆಂಟ್ರಲ್ ಕ್ಯಾರೆಕ್ಟರ್ ಅಂತ ನಿಮ್ಗೆ ಯಾವಾಗ ಸಿಕ್ಕಿದ್ದು ಅಂತ ನಿಮ್ಗೆ ಅನ್ಸುತ್ತೆ? ನಾನು ನಿಜವಲ್ಲ ನಾನು ಫೀಲೇ ಮಾಡಲಿಲ್ಲ. ಒಂದು ಪಾತ್ರ ಕೊಟ್ಟರು ಅಲ್ಲ, ಬಟ್ ನಾವು ಬರಿತಾ ಇರ್ಬೇಕಾರೆ ಯೂಶಲಿ ಓಕೆ ವಿಲ್ ಸೇ ಹೀರೋ ಹೀರೋಯಿನ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಅಂತ ಬರ್ತಾ ಇತ್ತು. ಬಟ್ ಸಂವೇರ್ ಐ ಥಿಂಕ್ ಇನ್ ಶಾಕಾಹಾರಿ ವಿ ಸ್ಟಾರ್ಟೆಡ್ ರಂಗಾಯಣ ರಘು ಪ್ಲೇಯಿಂಗ್ ದ ಲೀಡ್, ಆಮೇಲೆ ಮೂರನೇ ಕೃಷ್ಣಪ್ಪ, ದೆನ್ ಟಗರು ಪಲ್ಯ. ಸೊ ಇಟ್ ಕೇಮ್ ವೆರಿ ಲೇಟ್ ಟು ಯು. ಇದು ನೀವು ಓಕೆ ಬಂದಿದ್ದ ಪಾತ್ರ ಮಾಡೋಣ ಅಂತ, ಬಟ್ ಲೇಟಾಗಿ ರಿಯಲೈಸೇಷನ್ ಆಯ್ತಾ ನಿಮ್ಮ ವ್ಯಾಲ್ಯೂ ಅಂದರೆ ಆ್ಯಸ್ ಅನ್ ಆ್ಯಕ್ಟರ್ ಎಲ್ಲರಿಗೂ ಗೊತ್ತಿತ್ತು, ಬಟ್ ಯು ಕ್ಯಾನ್ ಕ್ಯಾರಿ ಅ ಫಿಲಮ್ ಆನ್ ಯೋರ್ ಶೋಲ್ಡರ್ಸ್ ಅಂತ ತಿಳ್ಕೊಂಡಿದ್ದ ಡೈರೆಕ್ಟರ್ಸ್ ಯಾವ? ಅದು ನನಗೆ ಆ ಥರದ್ದೇನು ಅನಿಸ್ಲಿಲ್ಲ ನನಗೆ. ಮೇಲೆ ಈಗ ದುನಿಯಾ ಪಿಕ್ಚರ್ನು ನನಗೆ ಅಷ್ಟು ದಿನನೇ ಕೆಲಸ ಮಾಡಿದ್ದೀನಲ್ಲ, ಅದು ಬೇರೆ ಥರದ್ದು. ಅಪ್ಪು ಸರ್ ಜೊತೆ ಸಿನಿಮಾಗಳು ರಾಮ್ ಆಗ್ಬೋದು, ಅಣ್ಣ ಬಂಡ್ ಆಗ್ಬೋದು, ಜಾಕಿ, ಆಮೇಲೆ ವಿಜಯ್ ಅವ್ರ ಜೊತೆ ಜಂಗ್ಲಿ ಅವರು, ಇವೆಲ್ಲನೂ ಒಂಥರ ಅಡ್ಕೊಂಡೇ ಇದ್ದೀನಿ ಇಡೀ ಸಿನಿಮಾದಲ್ಲಿ. ಆಗೇನಾಗ್ತಿತ್ತು ಅಂತ ನಿಮ್ಗೆ ಕೊನೆಗೂ ಒಂದು ಪ್ರೇಕ್ಷಕ ಏನಾಗ್ತಾರೆ ಅಂತಂದ್ರೆ ನಿಮ್ಗೆ ನಕ್ಕು 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 ಒಂದು ಖುಷಿ ಪಟ್ಟು ಹೋಗೋದಿದೆಯಲ್ಲ, ಅದು ಅವನಿಗೆ ಅದು ಪ್ರಧಾನ ಅಂತ ಅನ್ಸಲ್ಲ. ಚೆನ್ನಾಗಿ ನಗಿಸ್ತಾರಪ್ಪ ಅಂತ ಏನೋ ಸ್ವಲ್ಪ ಫೀಲ್ ಮಾಡಿಸಿದೆಯಲ್ಲ, ತುಂಬಾ ಜವಾಬ್ದಾರಿಯಿಂದ ಒಂದು ಲೀಡ್ ಅದು ಪ್ರೇಕ್ಷಕರ ಮನಸ್ಥಿತಿ ಅಂತ ಅನ್ಸುತ್ತೆ. ಯಾಕೆಂದ್ರೆ ಅವಾಗಲೂ ನಾನು ಸುಮಾರು ಅವ್ರ ಜೊತೆ ವಿಜಯ್ ಜೊತೆಗಂತೂ ಎಲ್ಲ ಒಂದು ಮಾಲಕ್ಕೊಳ್ಳೋದ್ರಿಂದ ಮಾಡೋದು ಗಂಡ ಹೆಂಡತಿ ತರ ಮಾಡಿದ್ದೇನೆ ಆ ಥರದ್ದು ಅಷ್ಟೊಂದು ಇಲ್ಲ. ಬಟ್ ಶಾಕಾಹಾರಿ ನನ್ನ ಕೊಲೀಗ್ಸ್ ಚೆನ್ನೈಲಿರೋರು ನೋಡ್ಬಿಟ್ಟು ತುಂಬಾ ಚೆನ್ನಾಗಿದೆ ಅಂತಂದ್ರು, ಅದಕ್ಕಾಗಿ ಕೇಳಿದ್ದು. ನನಗೊಂದು ಫಸ್ಟ್ ಒಂದು ಕತೆ ಹೇಳೋದು, ನನಗೂ ಅಷ್ಟೇ. ಒಂದು ಒಂದು ಸಣ್ಣ ಒಂದು ಭಯಪಟ್ಟಂತ ಒಂದು ಭಯ ಆಗಿ, ಅಯ್ಯೋ ಫಸ್ಟು ನಮ್ಮ ಮನೆಯೊಳಗೆ ಏನಂತಾರೆ ಅದನ್ನ, ನನ್ನ ಮಗಳು ನನಗೆ ಹೆಂಡತಿ, ನನ್ನ ಮಗಳು ಒಂದು ದೊಡ್ಡದಾಗಿದೆ, ಅವಳು ಮಾಸ್ಟರ್ಸ್ ಮುಗಿಸಿದ್ದಾಳೆ ಸೈಕಾಲಜಿ, ಆಮೇಲಿಂದ ಅವಳು ನಾಟಕಗಳು ಅವಳು ಮಾಡ್ತಿದ್ದಾಳೆ. ಫಸ್ಟ್ ಅಭಯ ಬರುತ್ತೆ. ನನ್ನ ಹೆಂಡತಿ ಹೆಂಗೋ ಅವಳು ಗೊತ್ತು, ಅವಳು ಸೇಮ್ ಅವಳು ರಂಗಾಯಣದಲ್ಲಿ ಇದ್ದವಳು, ಅವಳು ಸಂಚಾರಿಯಲ್ಲಿ ಇದ್ದು ನಾವಿದ್ದವಳು, ಅವಳಿಗೆ ಒಂದು ಗೊತ್ತಾಗುತ್ತೆ. ಅದೊಂದು ಈಗ ಯಾವ್ದಾದ್ರು ಪಾತ್ರ ಬಂದು ಹೇಳಿದ್ರು ನನಗೆ ಫಸ್ಟ್ ನೆನಪಾಗದೆ ಅವರಿಬ್ರು ಹೌದು. ನನ್ನ ಮಗ ಕೇಳ್ಬಿಟ್ರೆ ಅಯ್ಯಪ್ಪ ಏನಪ್ಪ ನೀನು ಅಂದ್ಬಿಟ್ರೆ ಇಂಥದ್ದೆಲ್ಲ ಅವ್ಳಿಗೆ ಏನ್ ಗೊತ್ತ ಅವ್ಳಿಗೆ ಅಂದ್ರೆ ಈಗ ಗೊತ್ತಾಗುತ್ತಿಲ್ಲ. ನಾವು ಯಾಕೆ ಮಾಡ್ತಿದ್ದಾಳೆ ಅವಳು ಸಂಚಾರಿ ಥಿಯೇಟರ್ ಮನೆ ತರ ರಶುಮಾ ಅಂತ ಒಂದು ಮಾಡಿದ್ಲು. ಫಸ್ಟ್ ಅಭಯ ಬಂತು ನನಗೆ, ಅಂದ್ಬಿಟ್ಟು ಮೆಲ್ಲಿಗೆ ಅವ್ರಿಬ್ರು ಮೆಲ್ಲ ಕೇಳಿದೆ, ನೋಡೋಣ ಏನಂತ ಅಂದ್ಬಿಟ್ಟು ನಾನು ಹೇಳ್ತಿ ಹೇಳಿದೆ, ಉಳ್ಕೊಣ ಎಲ್ಲೂ ಬಂದಿಲ್ಲಪ್ಪ, ನಾನು ಕೇಳ್ತಿದ್ದೆ ಅಷ್ಟೇ. ಎಷ್ಟು ನನಗೇ ಬೇಜಾರಾಗ್ತಿತ್ತು ಕಣ, ಮನುಷ್ಯ ಸ್ಕೂಲ್ ಈಗ ಕಟ್ ಮಾಡೋದು ಫ್ರಿಜ್ಜಲ್ಲಿ ಇಟ್ಟಂತೆ, ಕಟ್ ಮಾಡೋದಂತ ತೊಂಡ ಎಲ್ಲ ಬಿಸಾಕದಂತೆ, ಆಮೇಲೆ ಕಟ್ ಮಾಡ್ಬಿಟ್ಟು ಅದನ್ನ ದಿನ ನೋಡೋದಂತೆ ಮುಚ್ಚಿಡೋದಂತೆ, ಏನು ನೋಡ್ತೀನಿ ಕಣ. ಹೌದು ಹಿಂಗೆ ಆಗಿರ್ತಾರೆ, ಹೌದು ಗೊತ್ತಿಲ್ಲಪ್ಪ, ಸುಡೋದಿದೆಯಾ ಕೇಳಕ್ಕೆ ಒಂಥರ ಅನ್ಸುತ್ತೆ. ಏನದು ವಿಜುವಲ್ ಮಾಡ್ತಾರ ಅಂತ ಕೇಳಿದವರು ಅವಳು, ಯಾಕಂದ್ರೆ ಅವಳು ಸಂಚಾರಿ ವಿಜುವಲ್ ಮಾಡ್ತಾರ ಅದನ್ನ ಅಂತ. ಇಲ್ಲ ಹಂಗೆ ಮಾಡಲ್ಲ, ಒಂದು ಗೊತ್ತಾಗುತ್ತೆ ಅಷ್ಟೇ ನಿಮಗೆ ಅದೇನು ಸುಡ್ತಾ ಇದೀವಿ ಅಂತ, ಡೈರೆಕ್ಟ್ ಆಗಿ ಇದು ಮಾಡಕ್ಕಾಗಲ್ಲ ಅಂತ. ನನ್ನ ಮಗಳು ಮಾಡೋಣ ಅಂತ ಮಗಳಿಗೂ ಹೇಳಿದೆ ಇದನ್ನಾಗಿ ಅಂತ. ಅವಳು ಅಂತ ಬಿಡ್ಬಿಟ್ಟು ಅಪ್ಪ ಹಿಂಗೆಲ್ಲ ಮಾಡ್ತಾಳೆ, ಹೌದಾ ಅಂಗಡಿ ಹಿಂಗೆ ಅಂತ, ಹೌದಾ ಅಂತ ಎಲ್ಲ ಮಾಡಿದ್ರಂತೆ ಅವಳಿಗೆ. ಆದ್ರೆ ನಮ್ಗೀಗ ಒಂದು ಪೇಪರ್ ಓದೋ ಗುಣ ಇದೆಯಲ್ಲ, ನನಗಾಗಲಿ ನನ್ನ ಹೆಂಡತಿಗಾಗಲಿ, ಅದು ನನ್ನ ಚೈಲ್ಡ್ಹುಡ್ಲಿಂದ ಬಂದಿರೋದು. ಅವ್ರಿಗೆ ಪೇಪರ್ ಅಂದ್ರೆ ಅವ್ರ ಮೊಬೈಲೇ ಅವ್ರಿಗೆ ನೋಡ್ಕೊಂಡ್ಬಿಡ್ತಾರೆ. ಅವಳಂದಷ್ಟು ಹೇಳಿದ್ರು, ಅಪ್ಪ ಈ ಥರದಿಂದಾಗಿ ತಂಗಾಗಿತ್ತು ಅಂತ. ಆ ಸಮಾಧಾನದಲ್ಲಿ ನಾನು ಅದು ಎಸ್ ಅಂತ ಯಜ್ಞಾತವಾಸಿ ಕಥೆ ಹೇಳಿದಾಗ ಇದ್ರ ಬಗ್ಗೆ ನಾನು ಮಾತಾಡಿದಾಗ ಅವು ಅದ್ರ ಬಗ್ಗೆನೂ ಒಂದು ರೆಸ್ಪಾಂಡ್ ಮಾಡಿದ್ರು, ಇದ್ರ ಬಗ್ಗೆನೂ ಅಷ್ಟೇ, ಇದು ಬೇರೆ ಥರ ಇದೆ. ಓಕೆ. ಬಟ್ ಒಂದು ಅಜ್ಞಾತವಾಸಿಲಿ 25 ವರ್ಷ ಒಂದು ಕ್ರೈಮ್ ನಡೀತಿರೋ ಊರಲ್ಲಿ ಈ ಪೊಲೀಸ್ ಆಫೀಸರ್ ಡ್ರೆಸ್ ಸುಮ್ಮನೆ ಇದಕ್ಕಿಟ್ಟು ಆ ಥರ ಇತ್ತು ಕ್ಯಾರೆಕ್ಟರ್. ಸಂದರ್ಭನೇ ಬರಲ್ಲ, ಎಲ್ಲ ಕಾಫಿ ಬೀಜದಾಗ ಕೆಲಸ ಮಾಡ್ಕೊಂಡಿರ್ತೀನಿ ಆರಾಮದಲ್ಲಿ. ಯಾರಂದ್ರೆ ಎಲ್ಲ ಊಟಕ್ಕೆ ಬಂದ್ಬಿಡ್ರಪ್ಪ ಅಂತೀವಿ, ಅದೇನೋ ಮಾಡ್ತೀವಿ ಬಂದ್ಬಿಡಿ ಅಂತೀವಿ. ಆ ಥರದ ಸುಮ್ಮನೆ ಎಲ್ಲರೂ ಖುಷಿಯಾಗಿರ್ತೀವಿ. ಒಂದು ಯಾರೇ ನಮ್ಗೆ ತುಂಬ ಆತ್ಮೀಯರು ಒಬ್ರು ಇರ್ತಾರೆ, ಅವ್ರ ಹೆಸರು ನಾನು ಮಾಡ್ತೀನಿ. ಅವ್ರು ಹೋಗ್ಬಿಟ್ಟು ಆಚೆ ಒಳ್ಳೆಯವರು ಬರೋ ನೋಡ್ಕೊಂಬರೋಣ ಅಂತ. ಬಟ್ ಈ ಥರ ಇರೋ ಊರಲ್ಲಿ ಒಂದು ಕ್ರೈಮ್ ಅಂತ ಬಂದಾಗ ಒಂದು ಪೊಲೀಸ್ ಆಫೀಸರ್ ಫಸ್ಟ್ ಜವಾಬ್ದಾರಿ ಏನು?
ಫಸ್ಟ್ ಅವನಿಗೆ ಹೋಗ್ಬಿಟ್ರು ಅಂತ ನಿಮಗೆ ಮಜಾ ಹೆಂಗೆ ಗೊತ್ತಾ ನಿಮ್ಗೆ ನೋಡಿ, ಬರ್ತು ನಿಮಗೆ ರೊಟೀನ್ ಮೊದಲು ಒಂದೇ ಥರ ಆಗ್ತಿತ್ತು, ಈಗ 2 ಥರ ಆಗುತ್ತೆ. ನಾರ್ಮಲ್ ಸಿಜೇರಿಯನ್, ಡೆತ್ ಕ್ರಿಯೇಟಿವ್ ಅಲ್ಲ. ಹೌದು. ಹೆಂಗಾಗುತ್ತೋ ಗೊತ್ತಿಲ್ಲ ನಿಮ್ಗೆ. ಅಲ್ಲೋ ಕುಂತಿದ್ದ ನಂಗೆ ಹೋಗ್ಬಿಟ್ಟ ಅಂತ ಹೇಳಿ ಎತ್ತದಪ್ಪ, ಇಳಿತಾನೆ ಇಳಿಯಲ್ಲ ಕಣ ಅಂತ. ಎಷ್ಟು ಥರ ಕೇಳ್ತೀವಲ್ಲ ನಾವು, ಎಷ್ಟು ಥರ ಕೇಳ್ತೀವಿ. ಡೆತ್ ತುಂಬಾ ಕ್ರಿಯೇಟಿವ್ ಅಂತ ಅನ್ಸ್ಕೊಂಡು ಅದು ಅದಕ್ಕಾಗಿ ಏನು ಇಂಡಿಕೇಶನ್ ಕೊಡೋಲ್ಲ ನಿಮ್ಗೆ ಡೆತ್. ಹೌದು. ಒಂದ್ಸರಿ ಹೋಗ್ಬಿಟ್ಟು ಅಂತೆಲ್ಲ ಮನೇಲಿ ಹೊರಗಡೆ ಇಟ್ಕೊಂಡ್ಬಿಡ್ತೀವಿ, ಚೆನ್ನಾಗಿ ಕೆಂಪ್ಕೊಂಡು ಕೂತ್ಕೊಂಡ್ಬಿಡ್ತಾರೆ, ಒಳಗೆ ಇಟ್ಕೊಳ್ತಾರೆ. ಕೆಲವ್ರು ನಿಂತ ಹೋಗ್ಬಿಟ್ಟಿದ್ದಾರೆ, ಕೆಲವ್ರು ಹಿಂಗ್ ಉದಾಸಲ ವಸ್ತುನ ದಾಟಕ್ಕೆ ಹೋಗ್ಬಿಟ್ಟಿದ್ದಾರೆ. ಡೆತ್ ತುಂಬಾ ಕ್ರಿಯೇಟಿವ್ ಅದ. ಅದೇ ಇದರಲ್ಲಿ ನಿಮಗೆ ಅದು ಹೋಗ್ಬಿಟ್ಟ ಅನ್ನೋದಕ್ಕೂ ಹಿಂಗೆ ಕಳಿಸ್ಬಿಟ್ರಂತಪ್ಪ ಯಾರೋ, ಹಂಗೆ ಮಾಡ್ಬಿಟ್ರಂತೆ, ಹುಚ್ಚಿಬಿಟ್ರಂತೆ, ತಲೆ ಮೇಲೆ ಕಲ್ಲು ತಾಕ್ಬಿಟ್ರಂತೆ, ಅವನು ಮೂರೇಟ್ ಹಾಕದಂತೆ ಕಣ. ಅವನಿಗೆ ಅವ್ನು ಹಿಂದಕ್ಕೆ ಹೊಡೆಯೋಣಂತ ಹಿಂಗೆ ಹೋಗ್ತಿರ್ಗ ಅವನಿಗೆ ಜಾಗ ಬೀಳ್ತಾರೆ. ಏನಾದ್ರದ್ದು ನಿಮಗೆ ಒಬ್ಬ ಮನುಷ್ಯ ಅಂದರೆ ನಿಮಗೆ ಹೋಗ್ಬಿಟ್ಟ ಅನ್ನೋದಕ್ಕೆ ಮಾತುಗಳು ಬೇರೆ ಬರ್ತವೆ. ಈಗ ಕೊಲೆ ಆದ ಅಂತಂದಾಗ ನಿಮ್ಗೆ ಮಜಾ ಏನು ಅಂತಂದ್ರೆ ಫಸ್ಟ್ ಸಸ್ಪೆಕ್ಟ್ ಮಾಡೋದೇ ಅವನು. ಎಲ್ಲರೂ ಹೋಗ್ಬಿಟ್ಟ ಅವನೇ ಫಸ್ಟ್ ಹೇಳೋದು, ಇದು ನಾನು ಸಹಜವಾದ ಸಾವಲ್ಲ, ಇದು ಕೊಲೆ. ಮತ್ತು ನಿಮ್ಗೆ ಆ ಗ್ಲಿಮ್ಸ್ ನೋಡಿದಾಗ ಟ್ರೈಲರ್ ವಾಟ್ ಎವರ್ ರಶಸ್, ಒಂದು ಪೊಲೀಸಲ್ಲಿ ಒಂದು ಕ್ರಿಮಿನಲ್ ಕಾಣ್ದಂಗಿತ್ತು. ಎಸ್ಪೆಷಲಿ ಯುವರ್ ದಟ್ ಎಕ್ಸ್ಪ್ರೆಷನ್, ದ ವೇ ಯು ಲುಕ್ ಅಟ್ ಥಿಂಗ್ಸ್, you're looking as a police officer, at the simultaneously you're looking at it as a criminal also. Probably ನನಗೆ ಅನಿಸ್ತಾ ಇದೆ, ನೀವು 25 ವರ್ಷದಲ್ಲಿ ಆಗದೆ ಇರೋ ಘಟನೆ ಆಗ್ಬಿಟ್ಟಿದೆ, ಇದನ್ನು ಆಗದೆ ಇರೋಂಗೆ ನೋಡ್ಕೋಬೇಕು ಅಂತ ಒಂದು ತಲೆಯಲ್ಲಿ ಇರುತ್ತೆ ಅಂತ ಪೊಲೀಸ್ ಆಫೀಸರ್ ಆಗಿ, ಅಥವಾ ಅದರ್ವೈಸ್. ಮೇಡಮ್, ನನ್ನ ಮೋಟಿವೇಶನ್ ಫಸ್ಟ್ ಕ್ವಶನ್ ಮಾಡಿದ್ದು ನೀವೇ. ಆಕ್ಟರ್ನ ಮೋಟಿವೇಶನ್ ಇರುತ್ತಲ್ಲ, ಅದು ಫಸ್ಟ್ ಕ್ವಶನ್ ಮಾಡಿದ್ದೀವಿ. ನನಗೆ ಹೌದು, ಯಾಕಂದ್ರೆ ನಟ ಏನೋ ವರ್ಕ್ ಮಾಡ್ಕೊಂಡಿರ್ತಾವಲ್ಲ, ಅದನ್ನ ನಾನು ಸುಮಾರು ಸರಿ ಪ್ರೇಕ್ಷಕರು ಕೇಳಿದ್ದಾರೆ, ನನಗೆ. ಬಟ್ ಫಸ್ಟ್ ಟೈಮ್ ನೀವು ಅದನ್ನ ನೀವು ಕ್ವಶನ್ ಮಾಡಿದ್ರಿ. ನಿಜವಲ್ಲ, ನೀವು ತುಂಬಾ ಒಳ್ಳೆ ಅಬ್ಸರ್ವರ್. ಮತ್ತೆ ಮಾತಾಡ್ತೀನಿ, 100% ಮಾತಾಡ್ತೀನಿ ಇದಕ್ಕೋಸ್ಕರ. ಹೌದು, ನೀವು ಮತ್ತೆ ಈಗ ನಿಜವಾಗ್ಲೂ ಕೇಳ್ತೀರಾ, ನಾನು ಇದ್ರ ಬಗ್ಗೆನೆ ನಾನು ಯಾಕೆ ಅಂತ ಆಮೇಲೆ ಮಾತಾಡ್ತೀನಿ. ಈಗ ನಾ ಅದನ್ನ ಎಂತೂ ಇಲ್ಲ, ಆರಾಮ್ಸೆ ಹೇಳ್ಬೋದು. ಆದ್ರೆ ನೀವು ಅದನ್ನ ಸಣ್ಣದಾಗ ಒಂದು ಅಬ್ಸರ್ವ್ ಮಾಡಿದಿರಲ್ಲ, ಅದು ಯಾಕೆ ಅಂತ. ಅದಾವುದು ನನ್ನ ಪೊಲೀಸ್ ಆಫೀಸರು ಅಥವಾ ಇಷ್ಟು ರಿಲ್ಯಾಕ್ಸ್ ಆಗಿದ್ದು ಟಪ್ ಅಂದ್ಬಿಟ್ಟು ನಾನು ಎಲ್ಲಿ ಜಾಗೃತ ಆಗ್ಬಿಟ್ರು ಅಂದ್ರೆ ತೂತು ನಾವು ಕೆಲಸ ಮಾಡಿದ್ರೆ ಹಿಂಗೆ ಕಳೆದ್ಬಿಟ್ವಿ ಅಂತನೋ, ಈ ಥರದ ಏನೋ ಒಂದಷ್ಟು ಹುಟ್ಟುತ್ತವೆ. ಹಾಗಾಗಿ ಆ ಒಂದು ತಕ್ಕಂತ ಒಂದು ಹುಟ್ಟುತ್ತೆ ಅಲ್ಲಿ ಹುಟ್ಟುತ್ತೆ. ಅಂದ್ರೆ ಒಂದು ಸ್ತರದಲ್ಲಿರುತ್ತೆ ಕತೆ, ಅಲ್ಲಿಂದ ಟಪಕ್ಕಂತ ಬೇರೆ ತಿಳ್ಕೊಳುತ್ತೆ. ಅದಕ್ಕೆ ಬಹಳ ದೊಡ್ಡ ಕಾರಣ ಇದೆ. ನೀವು ಏನ್ ಪ್ರಶ್ನೆ ಮಾಡಿದ್ರಲ್ಲ, ಈ ಪ್ರಶ್ನೆಯನ್ನ ನಾನು ಅಂಡರ್ಲೈನ್ ಮಾಡಿ ನಿಮ್ಗೆ ಅಂತ ಹೇಳ್ತೀನಿ. ಖಂಡಿತ ಸರ್, ಐ ವಿಲ್ ವೇಟ್ ಫಾರ್ ಇಟ್. ನಾನು ಐ ಡೋಂಟ್ ವಾಂಟ್ ಟು ಬಿ ಅ ಸ್ಪಾಯ್ಲರ್ ಫಾರ್ ದಿಸ್. ಅದು ನಾನು ಹೇಳ್ದೆ ಇದ್ರು ಚಂದ, ನಿಮ್ಗೆ ನಾನು ಹೇಳಿದ್ರೆ ಅದು ನಿಜ ಪರವಾಗಿಲ್ಲ, ನೋ ಪ್ರಾಬ್ಲಮ್. ಬಟ್ ಫಾರ್ ಅ ಥಿಯೇಟರ್ ಪರ್ಸನ್ ಈ ಪಾತ್ರ ಚಾಲೆಂಜಿಂಗ್ ಅಂತ ಅನ್ಸುತ್ತಾ? ನನಗೂ ಪ್ರಶ್ನೆಗಳನ್ನ ಹುಟ್ಟಾಕಿ ಪ್ರೇಕ್ಷಕರು ಪ್ರಶ್ನೆಗಳು ಹುಟ್ಟಾಕ್ತಾರೆ ಅಂತಂದ್ರೆ, ನೀವು ಸಣ್ಣ ನನ್ನ ಒಂದು ತರದ ಏನೋ ಒಂದೇನೋ ನೋಟ ಅದೊಂದು ಏನೋ ಒಂದು ಅಲಂದ ಒದ್ದಾಟ. ಎಸ್ಪೆಷಲಿ ಈಗ ಅನ್ಕೊಂಡು ಈಗೆಲ್ಲ ಈಗ ನೋಡ್ತಿರಲ್ಲ, ನಾನು there is a reason that scene has a reason. Yes, 100%. ಹಾಗಾಗಿ ನನಗೂ ಪ್ರಶ್ನೆಗಳು ಹುಟ್ಟಾಕಿ ಪ್ರೇಕ್ಷಕರಿಗೂ ಪ್ರಶ್ನೆಗಳು ಹುಟ್ಟಾಕುತ್ತೆ ಅಂತ ಆ ಪಾತ್ರಗಳು. ಅದನ್ನ ನಮ್ಮನ್ನ ಕೊನೆವರೆಗೂ ಬಿಡಲ್ಲ. ನಾವೀಗ ನಾಟಕದಲ್ಲಿ ನಾನು ಮಾಡೋ ಪಾತ್ರಗಳು ಪದೇ ಊರಿಗೆ ಹೋಗ್ತೀನಿ ಮತ್ತು ಅದನ್ನು ಮಾಡ್ತಾ ಇರ್ತೀನಿ. ಹಾಗಾಗಿ ಅದು ನಮಗೆ ಸ್ಮೃತಿ ಪಟಲದಲ್ಲಿರೋದು. ಇದು ದಾಖಲಾಗ್ಬಿಡುತ್ತೆ ಸಿನಿಮಾ. ಇದು ನನ್ನ ಜನಾರ್ದನ ಬರ್ತಾರೆ, ಒಂದು ಕತೆ ಹೇಳ್ತಾರೆ, ಹಿಂಗೆ ಹೇಳ್ತಾ ಅಷ್ಟೇ, ಇದು ಹಿಂಗಿರುತ್ತೆ ಅಂತ ಹೇಳ್ತಾ ಅಷ್ಟೇ, ಅಯ್ಯೋ ಹಿಂಗಾಗುತ್ತಾ ಅಂತ ಅಂದ್ಕೊಂಡು ಉಳ್ಕೊಂಡ್ಬಿಡುತ್ತಿದ್ದು. ಇದು ನಾವು ನಿರಂತರವಾಗಿ ನಮ್ಮ ಜೊತೆ ಇರುತ್ತೆ ಈ ಪಾತ್ರ. ನಾನು ಕ್ವಶನಿಂಗ್ ಮಾಡ್ತಾನೆ ಇರುತ್ತೆ. ಆ ಥರದ್ದೊಂದು ಪಾತ್ರ ರಿಯಲಿ. ಬಟ್ ಮಲೆನಾಡಲ್ಲಿ ಸೆಟ್ ಆಗಿರೋದು ಒಂದು ಸೈಲೆಂಟ್ ವಿಲೇಜು, ಆ ಬ್ಯಾಕ್ ಡ್ರಾಪಲ್ಲಿ
ಇದು ಒದಗುತ್ತಾ ಈ ಸ್ಟೋರಿ? ತುಂಬಾ ಅಂದ್ರೆ ನಿಮ್ಗೆ ಏನ್ ಗೊತ್ತಾ, ಈಗ ನೂರಾರು ಕೊಲೆಗಳ ಮಧ್ಯೆ ಇದೊಂದು ಕೊಲೆ ಅಲ್ಲ, ನಿಮ್ಗೆ ಏನನ್ಸುತ್ತೆ? ಇಲ್ಲಿ ಸಾವಿರಾರು ಕೊಲೆಗಳ ಮಧ್ಯೆ ಈ ಒಂದು ಕೊಲೆ ಇದೆಯಲ್ಲ, ತುಂಬಾ ವಿಶೇಷ ಅನ್ಸುತ್ತೆ. ಓಕೆ. ಸಪೋಸ್ ಇದನ್ನ, ಆದ್ರೆ ಅದಕ್ಕೆ ಆ ನಿಶ್ಶಬ್ದ ಇದೆಯಲ್ಲ, ಅಲ್ಲಿನ ಪಶ್ಚಿಮ ಘಟ್ಟದ ನಿಶ್ಶಬ್ದತೆ ಇದೆಯಲ್ಲ, ಅಲ್ಲಿ ಮನುಷ್ಯನಿಗಿಂತ ತುಂಬಾ ನಿಮ್ಗೆ ದಾಖಲೆ ಕೊಡೋದು ಪ್ರಕೃತಿ, ಅಲ್ಲಿನ ಪರಿಸರ. ಮನುಷ್ಯ ಎಲ್ಲ ಸುಮ್ಮನೆ ಹಿಂಗ್ ಕಂಡುಬಿಡ್ತಾನೆ, ಅವನ ಎಲ್ಲವನ್ನ ಹಿಂಗ್ ತಲೆ ಎತ್ತ ನೋಡ್ಬೇಕು ಇಲ್ಲಿ. ಅದು ನಿಮ್ಗೆ ಈ ಸಾಮಾನ್ಯ ಬಯಸಿದ ಕಡೆ ನಿಮ್ಗೆ ಸಿಗಲ್ಲ. ಅಲ್ಲಿ ತುಂಬಾ ಪ್ರಕೃತಿ ತಮಗೆ ಬೃಹದಾಕಾರ ಕಾಣುತ್ತೆ. ಅಂತ ಒಂದು ಇದರಲ್ಲಿ ನಿಮ್ಗೆ ಆ ನಿಶ್ಶಬ್ದದೊಳಗೆ ಇದೊಂಥರ ಈ ಶಬ್ದ ಇದೆಯಲ್ಲ, ಇದು ಒಂಥರ ಬೇರೆ ಥರದ್ದಾಗುತ್ತೆ. ಆ ದೃಷ್ಟಿಯಿಂದ ಮಲೆನಾಡು ಅಂತ ಅಂದ್ಕೊಂಡಿರೋದು. ಈಗ ನಾನು ಅದನ್ನು ಸಿಟಿಗೆ ಅಡಾಪ್ಟ್ ಮಾಡ್ಕೊಂಡು ಹೋಗ್ತಂದ್ರೆ, ಸಿಟಿಲಿ ತುಂಬಾ ಬೇರೆ ಬೇರೆ ಥರ ಕೊಲೆಗಳಾಗ್ತವೆ. ಏನೋ ಆಸಾಕನೆ, ಒಂದು ಕೊರತೆ, ನನಗೆ ಸಿಗಲಿಲ್ಲ, ನನಗೆ ಬೇಕು, ಅವ್ರಿಗೆ ಹಾಕಿದೆ ನನಗೆ, ಈ ಥರ ಪ್ರಶ್ನೆ ಬರ್ತವೆ. ಇದು ನನಗೆ ಇಲ್ಲಿ ಆ ಥರ ಹುಟ್ಟಲ್ಲ, ಅದಕ್ಕೆ ಆ ಮೌನ ಬೇಕು ಅಂತ ಅನಿಸ್ತು. 25 ವರ್ಷ ಆಗದಿರೋದು ಒಂದು ಕೊಲೆ ಅಂದ್ರೆ ಊರಲ್ಲಿ ಏನು ಕ್ರೈಮ್ ಆಗ್ದಿರೋದು ಒಂದು ಸಿಂಬಾಲಿಸಮು, ಇದೆಷ್ಟು ಒಂಥರ ಪ್ರಶಸ್ತಿ ಬರುವಂತ ಒಂದು ವಿಲೇಜ್ ಆಗಿರೋದು. ಬಟ್ ಸಡನ್ಲಿ ಈ ತರ ಬಂದ, ಲೈಕ್ ಇನ್ ರಿಯಲ್ ಲೈಫ್ ಹ್ಯಾವ್ ಯು ಹರ್ಡ್ ಸಮ್ ಸ್ಟೋರೀಸ್ ಲೈಕ್ ಈ ತರ ಇದೆ, ಒಂದು ಊರು ಈ ತರ ಇದೆ, ಯಾವತ್ತು ಕ್ರೈಮ್ ನಡೆದಿರೋ ಜಾಗ ಇಲ್ಲ ಅಂತ ಆತರ ಏನಾದ್ರು ಕೇಳಿದ್ದೀರಾ? ಓಕೆ. ನಮ್ಮ ದೇಶದಲ್ಲಿ ಅದನ್ನ ಸ್ವಲ್ಪ ಕಡಿಮೆ ಆಯ್ತು. ಒಂದ್ಸರಿ ನಾವು ಜರ್ಮನಿಗೆ ನಾವು ಬೇರೆ ಮಗ ಅಂತ ಅಂತ ನಾಟಕ, ಕ್ರಿಶ್ಚಿಯನ್ ಸ್ಟುಕುಲ್ ಅಂತ ಆತನ ಊರು, ಅವ್ರಿಗೆ ಹೋದ್ವಿ, ಅಲ್ಲಿ ನಾಟಕ ಮಾಡ್ಬೇಕಾಗಿತ್ತು. ನಾವು ಅಲ್ಲಿ ಹೋದ್ವಿ, ಕನ್ನಡನೇ ಶೇಕ್ಸ್ಪಿಯರ್ದು ಮಿಡ್ಸಮರ್ ನೈಟ್ ಡ್ರೀಮ್ಸ್, ನಮ್ಮ ಇವರು ರಾಮಚಂದ್ರ ದೇವ್ ಅವರನ್ನ ಟ್ರಾನ್ಸ್ಲೇಟ್ ಮಾಡಿದ್ರು. ಹೋದ್ವಿ, ಅವರು ಇಳ್ಕೊಂಡು ಎಲ್ಲ ಹೋದ್ವಿ. ಅವ್ರು ದಿವಸ ಉಳ್ಕೊಂಡ್ಮೇಲೆ ಏನಾಯ್ತು, ನಾವು ಅಲ್ಲೆಲ್ಲ ಕಡೆ ಊಟ ಅರೇಂಜ್ ಮಾಡಿದ್ರು. ಊಟ ಮಾಡಿ ಬಂದು ನಮ್ಮ ಮನೆ ಒಳಗೆ ಸೇರ್ಕೊಂಡಾದ್ಮೇಲೆ ನಮ್ಮ ಡೈರೆಕ್ಟ್ರ್ ಮಾಡಲಿದ್ವಿ. ನಾವೆಲ್ಲ ಬಾಗಿಲು ಹಾಕ್ಬಿಟ್ಟು ಮಲ್ಕೊಂಡ್ಬಿಟ್ಟಿವಿ 11 ಗಂಟೆಗೆ. ಅವನು ಎಷ್ಟು ಗಂಟೆ ಲೇಟಾಗಿ ಬಂದಾನೆ ನೋಡ್ರೆ ಬಾಗಿಲು ಹಾಕ್ಬಿಟ್ಟಿದ್ದಾನೆ. ಅವನೇನೋ ಸರ್ಕಸ್ ಮಾಡಿ ಅಲ್ಲತ್ತಿ ಇಲ್ಲತ್ತಿ ಬಂದು ಆಮೇಲಿಂದ ಒಳಗೆ ಬಂದು ಸೇರ್ಕೊಂಡಿದ್ದಾನೆ. ಬೆಳಿಗ್ಗೆ ನಮಗೆ ಯಾಕೆ ಬಾಗಿಲು ಹಾಕ್ತೀರ, ಯಾರು ವೈ ಅಂತ ಕೇಳ್ದ. ನಾವೇನೇನು ಮಾಡಬೇಕು ಅಂತಂದ್ವಿ. ನಾವು ಇಲ್ಲಿ ಯಾರು ಬಾಗಿಲು ಹಾಕಲ್ಲ ಅಂತ. ನೋ ಸ್ಟೇಷನ್ ಆ ಥರದ್ದೇನಿಲ್ಲ. ಎಷ್ಟು ಅಂಗಡಿಗಳಲ್ಲಿ ಖಾಲಿ ಇರ್ತವೆ. ಸಂಪಡಿ ನನಗೇನು ಬೇಕೋ ತಗೋತೀನಿ, ಆ ದುಡ್ಡು ನಾನು ಇಟ್ಬಿಟ್ಟು ಹೋಗ್ತೀನಿ, ಹಾಕ್ಬಿಟ್ಟು ಹೋಗ್ತಾರೆ ಅಲ್ಲಿ. ಯಾರು ಕಳ್ಕೊಂಡು ನೋ ಸ್ಟೇಷನ್, ನೋ ಗಲಾಟೆ, ನಥಿಂಗ್. ವೆರಿ ಇಂಟ್ರೆಸ್ಟಿಂಗ್. ಕೃಷ್ಣದೇವ ನನಗೆ ಹಂಪಿದ ನೆನಪಾಗ್ಬಿಡ್ತು ನನಗೆ. ಆ ಟೈಮಲ್ಲಿ ಹಂಗಿತ್ತಲ್ಲ ನಿಮಗೆ, ನಮ್ಮ ಕೃಷ್ಣದೇವ ಕಾಲದಲ್ಲಿ ಆ ಥರದ್ದು ನನಗೆ ಅದು ಈ ಕಥೆ ಕೇಳಿದ್ರೆ ನನಗೆ ಆ ಥರದ್ದು ನೆನಪಾಗ್ಬಿಡ್ತು. ಆದ್ರೆ ಅಷ್ಟೇ ಇರಲ್ಲ, ಆ ಸಸ್ಪೆನ್ಸ್ ಅಲ್ಲೇ ಇಡ್ತಾ ಯಾಕಂದ್ರೆ ನೀವು ಆ ಸೂಕ್ಷ್ಮತೆ ಕಣ್ಣಲ್ಲಿ ನನಗೆ ಕಂಡ್ರಿ ನೀವು. ಅದಕ್ಕೆ ಅದ್ರ ಎಕ್ಸ್ಪ್ಲನೇಷನ್ ನಾನು ಸಿನಿಮಾ ನೋಡಿದ್ಮೇಲೆ ಹೇಳ್ತೀನಿ, ಯಾಕೆ ನೀವು ಅದನ್ನ ಕ್ವಶನ್ ಮಾಡಿದ್ರಿ, ಯಾರು ನಾನು ಹಂಗಿರ್ತೀನಿ ಅಂತ ಆಮೇಲೆ ಹೇಳ್ತೀನಿ. ಆಲ್ಸೋ ನಂಗೆಲ್ಲೋ ಕೇಳ್ಪಟ್ಟೆ, ಈ ಪಾತ್ರದ ಬಗ್ಗೆ ನಿಮ್ಗೆ ಎಷ್ಟು ಉತ್ಸಾಹ ಇದೆಯೋ ಅಷ್ಟೇ ಭಯ ಇದೆ. ಜನ ಪರ್ಟಿಕ್ಯುಲರ್ ಸೀಕ್ವೆನ್ಸ್ನ ಹೇಗೆ ಒಪ್ಕೋತಾರೆ ಅಂತ ಒಂದು ಭಯ ಇದೆ ಅಂತ. ರಂಗಾಯಣ ರಘುಗೆ ಒಂದು ಪಾತ್ರಕ್ಕೆ ಭಯ ಪಡೋದಿಗೆ ಏನು? ಯಾಕೆ ಭಯ ಪಡಬೇಕು ಅಂತಂದ್ರೆ, ಈ ವರ್ತಮಾನದಲ್ಲಿ ಇದ್ದಾಗ ನಾವು ಮನುಷ್ಯ ಬೇರೆ ಬೇರೆ ಥರದಲ್ಲಿ ನೋಡಿರ್ತಾನೆ. ಯಾಕೆಂದ್ರೆ ಅವನು ಎಲ್ಲ ಜೊತೆ ಬದುಕಿರ್ತಾನಲ್ಲ, ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರ ಜೊತೆ ಬದುಕಿರ್ತಾನಲ್ಲ. ಅವ್ನು ಯಾರಿಗೆ ಪ್ರಶಸ್ತಿ ಕೊಡ್ತಾನೆ? ಎಲ್ರಿಗೂ ಕೊಡ್ತಾನೆ. ಇವೆಲ್ಲ ಬಂದಾಗ ಅವನೊಂದು ಕ್ಷಣ ಹೌದಲ್ಪ, ಇದನ್ನ ಹೇಗೆ ತಗೋತಾನೆ, ಏನ್ ಮಾಡ್ತಾನೆ, ಅಯ್ಯೋ ಇದಂಗಾಗುತ್ತಾ ಅಂತ ಅನಿಸ್ಬೋದು. ಕೆಲವೊಂದು ಆಗುತ್ತೆ ಕಣೆ, ಯಾಕೆ ಆಗಲ್ಲ, ಎಲ್ಲರೂ ಮನುಷ್ಯನೇ ಕಣೆ ಮಾಡೋದು ಅಂತ ಅವನೇ ಸಮರ್ಥನೆ ಮಾಡ್ಕೋಬಹುದು. ಅಲ್ಲಿ ಚರ್ಚೆ ವಾದಗಳೆಲ್ಲನೂ ಅವರಲ್ಲಿ ಹುಟ್ಟಿ ಅದನ್ನ ಕಡೆಗೆ ಹೌದಲ್ಪ ಇದು ಸರಿ ಇಲ್ಲ, ಆ ಒಂದು ಕುತೂಹಲ ನನಗಿದೆ ಅಷ್ಟೇ. ಆ ದೃಷ್ಟಿಯಿಂದ ಒಂದು ಕ್ಷಣದಲ್ಲಿ ಹೌದು ನನ್ನ ಭಯ, ನಿಜವಾದ ಭಯ ಇದೆ. ಹೌದಾ? ಹೌದು. ಫಸ್ಟ್ ಟೈಮ್ ಆಯ್ತು ನಿಮ್ಗೆ ಲೈಕ್ ಈ ತರ ಒಂದು ಪಾತ್ರಕ್ಕೆ ಭಯ ಪಟ್ಟಿರೋ ಹೇಗೆ ಎಕ್ಸೆಪ್ಟ್ ಮಾಡ್ತಾರೆ ಅಂತ? ಹೌದು. ನೀವು ಸಸ್ಪೆನ್ಸ್ ಇರ್ತಾ ಇದ್ದೀರ ನಮ್ಗೆ. ನಾನು ಏನ್ ಮಾಡ್ಲಿ, ನನಗೆ ಅದು ಹೇಳ್ದ ನಿಮ್ಗೆ. ಅದಕ್ಕೆ ನೀವು ಫಸ್ಟ್ ಒಂದು ಹೇಳ್ರಿ ಅದನ್ನ
ಕಣ್ಣು ಅಂತ ಕೇಳಬಲ್ಲ. ಅದಕ್ಕೆ ನಂಗೆ ಅದು ಭಾಳ ಖುಷಿ ಆಗ್ಬಿಡುತ್ತೆ. ನನಗೆ ನನ್ನ ಮೋಟಿವೇಶನ್ ಅದು. ಓಕೆ. ಡೈರೆಕ್ಟರ್ ನನಗೆ ಕೊಟ್ಟಂತ ವಿಚಾರನ ಅದನ್ನು ಮೋಟಿವೇಟ್ ಮಾಡ್ಕೊಂಡು ನಾನು ಅದನ್ನು ಅಲ್ಲಿ ಮಾಡಿದ್ದು. ಅದನ್ನು ನೀವು ಕೇಳಿದ್ರಿ ನೀವು, ಹಾಗಾಗಿ ನಾನು ಅದಕ್ಕೆ ನೀವು ನೋಡಿದ್ಮೇಲೆ ಅದ್ರ ಬಗ್ಗೆ ಮಾತಾಡ್ತೀನಿ. ಆಯ್ತು, ಮತ್ತೆ ನಾವು ಭೇಟಿ ಆಗೋ. ಓಕೆ. ಆಲ್ಸೋ ಅಂದರೆ ಯು ಫೀಲ್ ದಟ್ ಇನ್ ಗುಡ್ ಫೇಸ್ ಆಫ್ ಯರ್ ಕೆರಿಯರ್ ಅಂತ ಅನ್ಸುತ್ತೆ ನಿಮಗೆ ಮೊದಲಿಂದನೂ ನಿಮ್ಗೆ ಯಾವುದೇ ಪಾತ್ರ ಬಂದರೂ ಖುಷಿಯಾಗಿ ಮಾಡ್ತೀರಾ, ಬಟ್ ರೈಟ್ ನಾವು ಯು ಫೀಲ್ ಇದು. ಹೌದು, ನಾನು ಇದು ಮತ್ತೆ ನನ್ನ ಪ್ರೇಕ್ಷಕರಿಗೆ ಒಂದಷ್ಟು ನನಗೆ ಗೊತ್ತಿರೋ ಪ್ರಕಾರ ಒಂದಷ್ಟು ನೆನಪುಗಳು, ಖುಷಿಯಾದ ನೆನಪುಗಳು ಕೊಟ್ಟಿದ್ದೀನಿ ಅಂತ. ಇದು ಒಂದು ರೀತಿ ಕೆಲವು ಜನ ಬಂದು ಹೇಳಿದ್ದಾರೆ, ನಾನೇ ಹೇಳಿದ್ದೀನಿ ಸರ್ ಈ ಪಾತ್ರ ಸರಿ ಇಲ್ಲ, ಚೆನ್ನಾಗಿರ್ಲಿಲ್ಲ ನಿಮ್ಗೆ ಅಂತ. ತುಂಬಾ ಜನ ಹೇಳಿದ್ರೆ ಏನಾಗುತ್ತೆ ಗೊತ್ತು, ಒಂದ್ಸರಿ 0 ಈ ಕಡೆ ಬರುತ್ತೆ, ಒಂದ್ಸರಿ 0 ಈ ಕಡೆ ಬರುತ್ತೆ. ಎರಡಕ್ಕೂ ನಾನು ಒಪ್ಕೋಬೇಕಲ್ಲ. ಈ 0 ಈ ಕಡೆ ಬಂದಾಗ ಅದು 100 ಆಗ್ಬೋದು, 1000 ಆಗ್ಬೋದು. 0 ಈ ಕಡೆ ಬಂದಾಗ ಒಂದೇ ಇರುತ್ತೆ. ಅದು ನನಗೆ ಅದಕ್ಕೆ ಮಾತ್ರ ಬೇಕು, ನಾನು ಇದಕ್ಕೆ ಬೇಕು ಅಂದ್ರೆ ಆಗಲ್ಲ. ಏನಾಗುತ್ತೆ ಅಂತ ನಾನು ಹೋಗಿರ್ತೀನಿ. ಅದು ಆಗಿರಲ್ಲ, ಒಂದ್ಸರಿ ಆಗಲ್ಲ. ನಿಮ್ಮಂಥ ಆ್ಯಕ್ಟರ್ಗೆ ನಾನು ಒಂದು ಸತಿ ಥಿಂಕ್ ಮಾಡ್ತೀನಿ, ಎಷ್ಟು ರೀಟೇಕ್ಸ್ ಏನಾದ್ರು ಮಾಡ್ತೀರಾ, ಅಥವಾ ಒನ್ ಶಾಟ್ ಆ್ಯಕ್ಟರ್ ಅಂತ ಏನಾದ್ರು? ಲೈಕ್ ಐ ಆಲ್ವೇಸ್ ವಾಂಟ್ ಟು ದಟ್ ಕ್ಯೂರಿಯಾಸಿಟಿ ಇತ್ತು, ನೀವು ರೀಟೇಕ್ಸ್ ಮಾಡ್ತೀರಾ ಅಂತ. ಹೌದು ಮೇಡಮ್, ಬೆಸ್ಟ್ ಟೇಕ್ಸ್ ಯಾವತ್ತೂ ಸಿನಿಮಾದಲ್ಲಿ ಅದೇ ಹೊಡೆಯೋದು. ಎಷ್ಟು ಟೇಕ್ ಮಾಡಿದೆ ಅನ್ನೋದು ಯಾರು ಕೇಳಲ್ಲ. ನಮಗೆಲ್ಲ ಅದನ್ನ ಒಂದ್ಸರಿ ಮಾಡಿದ್ಮೇಲೆ ಅದಕ್ಕೆ ಇಂಟೆನ್ಸಿಟಿ ಎಲ್ಲ ಬಂದು ಎಲ್ಲ ಅಲ್ಲಿ ಯಾರ ಜೊತೆ ಇರ್ತೀವಲ್ಲ ಎಲ್ಲರದ್ದು ಟೈಮಿಂಗ್ ಒಂದ್ಸಲ ಅನ್ನಂಗಾಗುತ್ತೆ. ಅದು ನಮಗೆ ಅದು ಬೆಸ್ಟ್ ಆಗ್ತದೆ. Like how do you even do you go through the story or you have that rehearsals? 100% ಒಂದು ಮೆಂಟಲಿ ರಿಹರ್ಸಲ್ಸ್ ಅಂತ ಒಂದು ಆಗುತ್ತೆ. ಆಮೇಲೆ ವಿತ್ ಕ್ಯಾಮ್ರಾ ರಿಹರ್ಸಲ್ಸ್ ಸಿನಿಮಾಗೆ ಮಾಡಲೇಬೇಕಾದ್ರೆ ನಾನು ಹೆಂಗ್ ಬರ್ತೀನಿ ಹೆಂಗ್ ಹೋಗ್ತೀನಿ ಅವ್ರಿಗೆ ಗೊತ್ತಾಗಲ್ಲ. ನಾನು ಏನ್ ಮಾಡ್ತೀನಿ ಗೊತ್ತಾಗಬೇಕು. ಈಗಂತೂ ತುಂಬಾ ಸೆನ್ಸಿಟಿವ್ ಕ್ಯಾಮ್ರಾಸ್. ನಾನು ಈ ಕಡೆ ಬಂದ್ರೆ ಫೋಕಸ್ ಔಟ್ ಅಂತ, ಹಿಂಗ್ ಹೋದ್ರೆ ಫೋಕಸ್ ಔಟ್ ಅಂತ, ನಾನು ಹಿಂಗ್ ಬಂದ್ರೆ ಫೋಕಸ್ ಔಟ್ ಆಯ್ತು ಆ ಥರದ್ದು. ಆ ಪರ್ಪಸ್ಗೋಸ್ಕರ ಒಂದು 50% ಹಿಂಗೆ ಮಾಡ್ತೀವಿ ಅಂತ ತೋರಿಸ್ಕೊಡ್ತೀವಿ. ಹಾಗಾಗಿ ಆಮೇಲೆ ಅದಕ್ಕೆ ಇಂಟೆನ್ಸಿಟಿ ಕೊಟ್ಟು ಮಾಡೇ ಮಾಡ್ತೀವಿ. ಸರಿ ಹೋಗ್ಲಿಲ್ಲ ಅಂತ ಗೊತ್ತಿಲ್ಲ, ಯಾರು ಬೇಕಾದ್ರೆ ತಪ್ಪು ಮಾಡ್ಬೋದು, ಲೈಟ್ ಹೋಗ್ಬೋದು, ಔಟ್ ಆಫ್ ಫೋಕಸ್ ಹೋಗ್ಬೋದು, ನಾನು ತಪ್ಪು ಮಾಡ್ಬೋದು, ಅಲ್ಲಿರೋ ಇನ್ನೊಬ್ರು ಹಿಂದ್ಗಡೆ ಏನೋ ಬ್ಯಾಟ್ ಯಾರೋ ಬರ್ಬೋದು, ತಪ್ಪುಗಳಂತೂ ಆಗತ್ತೆ. ಆ ತಪ್ಪುಗಳ ಮೂಲಕ ಸರಿ ಮಾಡಕ್ ಹೋಗ್ತೀವಿ. ಅದೇ ನಿಮ್ ವರ್ಸಿಟಾಲಿಟಿಗೆ ರೀಟೇಕ್ಸ್ ಮುಖ್ಯನಾ ಅಂತ ಕೇಳಕ್ಕೆ ಆಲ್ಸೋ. ಅಂದ್ರೆ ಈ ಫಿಲ್ಮ್ ಒಂಥರ ಡಬಲ್ ಧಮಾಕ. ಅಂದ್ರೆ ಒಂದ್ ಕಡೆ ಜನಾರ್ದನ್ ಚಿಕ್ಕಣ್ಣ ಪ್ರಾಬಬ್ಲಿ ಓನ್ಲಿ 2 films ಓಲ್ಡು, ಅವ್ರ ಕತೆ ಅವ್ರ ವಿಷನ್ಗೆ ನೀವು ಒಪ್ಕೊಂಡಿರೋ ಪಾತ್ರ. ಇನ್ನೊಂದ್ ಕಡೆ ಹೇಮಂತ್ ಎಮ್ರಾವ್. ಸೊ ಇವ್ರ ಜೊತೆ ನಿಮ್ಮ ಕೆಲಸ ಹೇಗಿತ್ತು ಎಕ್ಸ್ಪೀರಿಯನ್ಸ್? ಹೌದು, ನಮ್ಗೆ ನೋಡಿ ಇಬ್ರು ಬುದ್ಧಿವಂತರೆ, ಹೇಮಂತ್ ಮತ್ತೆ ಜನಾರ್ದನ್ ಇಬ್ರು ಬೇರೆ ತರ ಡೈರೆಕ್ಟರ್ಗಳು. ನಾನು ಅನ್ಕೊಂಡಿದ್ದಂಗೆ ಹೌದು, ಅಷ್ಟೊಂದಲ್ಲೇ ಜಗತ್ತು ಸಿನಿಮಾ ಇಂಡಸ್ಟ್ರಿ 90 ವರ್ಷದ ಇತಿಹಾಸ ಇದೆ. ಒಂದು ಅಲ್ಲಿ ಕಮರ್ಷಿಯಲ್ ಸಿನಿಮಾಗಳು ಬಂದಿದ್ದಾವೆ, ರಿಮೇಕ್ ಸಿನಿಮಾಗಳು ಬಂದಿದ್ದಾವೆ, ಯಾವ್ಯಾವ ಸಿನಿಮಾಗಳು ಗೆದ್ದಿದ್ದಾವೆ. ಇಷ್ಟ್ರ ಮಧ್ಯ ಹೇಮಂತ್ ಮತ್ತೆ ಜನಾರ್ದನ್ ಇಬ್ರು ಇದು ನಮ್ಮ ಥರದ ಸಿನಿಮಾ ಮಾಡಬೇಕು, ನಾನು ಯೋಚನೆ ಮಾಡಿದ್ದು ಅಂತ ಅನಿಸ್ಬೇಕು. ಇವನು ಇದಕ್ಕೆ ಏನೋ ಕೃಷಿ ಮಾಡಿದಾನೆ, ಕೆಲಸ ಮಾಡಿದಾನೆ ಈ ಕತೆಗೆ ಅಂತ ಅನಿಸ್ಬೇಕು. ಆ ಥರ ಸಿನಿಮಾ ಮಾಡಬೇಕು ಅಂದ್ಕೊಂಡು ಅವರಿಬ್ರು ಬರ್ತಾರೆ. ಯಾಕಂದ್ರೆ ನನಗೆ ಜನಾರ್ದನ್, ನಾನು ಹೇಮಂತ್ ಅವ್ರ ಜೊತೆ ಕೆಲಸ ಮಾಡಿಲ್ಲ, ಈ ಜನಾರ್ದನ್ ಜೊತೆ ನಾನು ಕೆಲಸ ಮಾಡಿದ್ದೆ. ಅದನ್ನ ಫಸ್ಟ್ ನನಗೆ ಅವ್ರ ಜೊತೆ ಫಸ್ಟ್ ಸಿನಿಮಾನೇ ನಾವು ಯಪ್ಪ ಇದು ಹಿಂಗೆ ಇದಕ್ಕೆ ಸಾಧ್ಯ ಹಿಂಗೆ ಯೋಚನೆ ಮಾಡೋಕ್ಕೆ ಅಂತ ಅನಿಸ್ಬಿಡ್ತು ನನಗೆ. ಫಸ್ಟ್ ಗುಲ್ಟು ಸಿನಿಮಾ ಹಿಂಗೆ ಸಾಧ್ಯ ಆಗುತ್ತೆ, ಅದೋ ಒಂದು ನಿಮ್ಗೆ ಅದು ಸರ್ಕಾರ ವ್ಯವಸ್ಥೆ ಒಂಥರ ಸೈಫೈ ಜಾನರ್ ಅಲ್ಲಿ ಮೂಲಕ ತುಂಬಾ ಚೆನ್ನಾಗಿದೆ. ಹೌದಪ್ಪ, ನಮ್ಮ ದೇಶಕ್ಕೆ ಮುನ್ನಡೆಸ್ತಾ ಇದೀನಿ ಅಂತ ಹೇಳ್ಕೊಂಡು ಹೋಗಿದ್ದೆ, ಅದ್ರಲ್ಲಿ ಇದಂಗೆ ದಿಕ್ತು ಅಂತ ಹೇಳ್ಕೊಟ್ಟಾಗ ಅದೊಂದು ಇದಾಯ್ತು. ಹೇಮಂತ್ ನಾನು ಪಿಕ್ಚರ್ ಗೋಧಿ ಬಣ್ಣ ನೋಡಿದ್ದೀನಿ, ಆಮೇಲೆ ಸಪ್ತಸಾಗರ ನೋಡಿದ್ದೀನಿ, ಅವ್ರದ್ದು ಕವಲುದಾರಿ ನೋಡಿದ್ದೀನಿ. ಅದು ಅಂದ್ರೆ ನಿಮಗೆ ಎಲ್ಲದ್ರ ಮಧ್ಯೆ ಅವ್ರು ಸಪ್ರೇಟ್ ಆಗಿ ನಿಲ್ತಾರೆ. ಪ್ರತಿಯೊಬ್ಬ ಆಕ್ಟರ್ಗಾಗಲಿ ಕತೆ ಆಗ್ಬೋದು, ಅವ್ರು ಯೋಚನೆ ಮಾಡಿದಾರೆ ಅಂತ. ಅವ್ರಿಬ್ರು ಸೇರ್ಕೊಂಡು ಹೋಗ್ಬೋದು, ಪ್ರೊಡ್ಯೂಸರ್ ಆಗ್ತಾರೆ, ಒಬ್ಬರು ಡೈರೆಕ್ಟರ್ ಆಗ್ತಾರೆ. ನೀನು ಕತೆ ಮಾಡಿದ್ದೀನಿ, ನಾನು ಮಾಡ್ತೀನಿ ಅಂತ ನನಗಲ್ಲೇ 50% ಧೈರ್ಯ ಬಂದ್ಬಿಡ್ತಲ್ಲ ಅಲ್ವಾ. ಇವಾಗ ಒಬ್ಬ ಡೈರೆಕ್ಟರ್ ಪ್ರೇಕ್ಷಕರು ನೋಡ್ಬೇಕು, ನಾನು ಪ್ರೇಕ್ಷಕರು ನೋಡಿಸ್ಬೇಕು ಅಂತ ಅವ್ನು ಹಂಬಲ ಇರೋಂಥ. ಇನ್ನೊಬ್ಬ ಜನಾರ್ದನ್ ಕೂಡ ಅಷ್ಟೇ, ನಾನು ನಿಜವೂ ನಾನು ಪ್ರೇಕ್ಷಕರು ನೋಡಿಸ್ಬೇಕು, ಅವ್ರು ಇಷ್ಟಪಡಿಸ್ಬೇಕು ಅಂತ ಅವ್ರಿಬ್ರು ಸೇರ್ಕೊಂಡ್ರು ಅಂತಂದ್ರೆ ನನಗೆ ಇದು ನಿಜವಾಗಿ ಎಸ್
ಅವರಿಬ್ರು ಓಕೆ ಡೈರೆಕ್ಟರ್ಸ್. ನಿಮ್ಮ ಇನ್ಪುಟ್ಸು ಆಸ್ ಅ ವರ್ಸಟೈಲ್ ಆಕ್ಟರ್ ಏನಾದ್ರು ಕೇಳಿದಾರ, ನೀವು ಕೊಟ್ಟಿದ್ದೀರಾ? ಇಲ್ಲ, ಒಂದು ಯಾವುದೋ ಒಂದು ಈ ಥರದ ಕತೆ ಬಂದಾಗ ಅದನ್ನ ಚರ್ಚೆ ಮಾಡೇ ಮಾಡ್ತೀವಿ. ಓಕೆ, 100% ಚರ್ಚೆ ಮಾಡ್ತೀವಿ. ಇದು ಹಿಂಗಾಗೋ ಸಾಧ್ಯ ಆಗುತ್ತೆ, ಹಿಂಗಾಗುತ್ತೆ, ಇಲ್ಲಿ ನೋಡಿ ಅದು ಮಾತಾಡೋದೇ ಬೇಡ, ಹಂಗೆ ಹೋಗೋಣ ಅಂತ ಆ ಥರದ್ದೆಲ್ಲ ಚರ್ಚೆಗಳಂತೂ ಮಾಡ್ತೀವಿ. ಆವಾಗ ಅಲ್ಲಿ ಹೇಳ್ತಾರೆ, ಇಲ್ಲ ಇಲ್ಲಿ ಮಾತಾಡಲೇಬೇಕು ಸರ್ ಇಲ್ಲಿ, ಯಾಕಂದರೆ ಈ ಮಾತೇ ಕೊನೆಗೆಲ್ಲ ಉಳ್ಕೊಳ್ಳುತ್ತೆ. ಅವ್ರು ಅದಕ್ಕೆ ಇಡೀ ಜರ್ನಿ ನಮಗೆ ನಾನು ಇವಾಗ 3 ತಿಂಗಳು ಯೋಚನೆ ಮಾಡಿದ್ರೆ 1 ವರ್ಷ ಯೋಚನೆ ಮಾಡಿರ್ತಾರೆ. ಏನೋ ಬಂತು ಅಂದ್ರೆ ಟಪ್ ಅಂತ ಅಕ್ಸೆಪ್ಟ್ ಮಾಡ್ಕೋತಾರೆ, ಕರೆಕ್ಟ್ ಹಂಗೆ ಮಾಡ್ಬೋದು ಅಂತ. ಈ ಥರ ಚರ್ಚೆ ಅಂತೂ ನಿಜ ಕತೆಗೆ ಪೂರಕವಾಗಿ, ಅಲ್ಲಿ ಯಾರ್ದೂ ಕಮ್ಮಿ ಜಾಸ್ತಿ ಅಂತಲ್ಲ, ಅದು ಪೂರಕವಾಗಿ. ಆಮೇಲೆ ಹೆಚ್ಚೆಚ್ಚು ನಾವೆಲ್ಲ ಮಾತಾಡಿದ್ದು ಇದಕ್ಕೆ ನೋಡಿ, ಇದಕ್ಕೊಂದು ನಮಗೆ ಮಾತುಗೊಂದು ಅರ್ಥ, ಮೌನಕ್ಕೆ 100 ಅರ್ಥ, ಇದಕ್ಕೊಂದು ಸೈಲೆನ್ಸ್ ಕ್ರಿಯೇಟ್ ಮಾಡ್ಬೋದು ನೋಡಿ. ಈ ಸಿನಿಮಾದಲ್ಲಿ ತುಂಬ ಸೈಲೆನ್ಸ್ ಕೇಳುತ್ತೆ ಪಿಕ್ಚರ್ಗೆ ನೋಡಿ ಅಂತಂದರೆ ತುಂಬ ಕಡೆ ಅದನ್ನು ಆ ಸೈಲೆನ್ಸ್ ಇಟ್ಸ್ ದ ಸ್ಟ್ರೆಂತ್ ಆಫ್ ಓಕೆ. ಕಡೆದಾಗಿ ಅಂದರೆ ನಾವಿನ್ನೂ ಮಾತಾಡೋದಿದೆ, ಫಿಲಮ್ ರಿಲೀಸ್ ಆದಮೇಲೆ ನೀವು ಪ್ರಾಮಿಸ್ ಮಾಡಿದ್ದೀರಾ? ಖಂಡಿತ. ಮತ್ತು ನಿಮ್ಮ ಆ ಪೋಸ್ಟರ್ ನೋಡಿದಾಗ ನಿಮ್ಮೊಂದು ತಪಸ್ಸಿದೆಯಲ್ಲ ಆ್ಯಕ್ಟಿಂಗಿಗೆ, ಅದು ಕಾಣ್ತಾ ಇದೆ. ನಿಮಗೆ ಈ ಸಾಧಾರಣ ನಟನಿಗೆ ಗೆಸ್ಟರ್ ಸಿಕ್ಬಿಡುತ್ತೆ, ನಿಮಗೆ ಅವ್ನಿಗೆ ಗೆಸ್ಟರ್ಸ್ಗಳು ಪಟ್ಟಂತ ಸಿಗ್ಬಿಡ್ತದೆ. ಇದು ಒಂದು ಸೈಲೆನ್ಸ್ ಆದಂಥ ಒಂದು ಗೆಸ್ಟರ್ಸ್ ಬೇಕಿತ್ತು. ಎಲ್ಲಿ ಮಾಡೋದು, ಹೆಂಗೆ ತೋರಿಸೋದು, ಈ ಅಜ್ಞಾತವಾಸಿ ಅಂತ ಯಾಕೆ ಆಗ್ತಾರೆ, ಎಲ್ಲೋದು ತಪ್ಪಿಸ್ಕೊಳಕ್ಕಾಗುತ್ತೆ. ವೇಷ ಮರ್ಸ್ಕೊಳ್ಳೋದು ಅಂದ್ರೇನು ವರ್ತಮಾನದಲ್ಲಿ, ಅದು ಏನು ಎಲ್ಲ ಮರ್ತೋಗ್ಬಿಡುತ್ತಾ? ಎಲ್ಲ ಒಬ್ಬ ವ್ಯಕ್ತಿಗೆ ಕಣ್ಣಿಂದ ನೋಡೋದು ಇರ್ಬೋದು, ನನಗೆ ನಿನ್ನ ಮನಸ್ಸು, ನೀನು ನಿನ್ನೊಳಗೆ ಆ ಒಂದು ಆವರಣ ಎಲ್ಲ ಅನ್ಸ್ಕೊತೀವಿ. We'll continue speaking. Yes, madam. Yes. And we'll meet after the release. Definitely. ನಾನು ಅದನ್ನು ನಿಮ್ಗೆ ಹೇಳೇ ಹೇಳ್ತೀನಿ. ಯಾಕಂದ್ರೆ Thank you, sir. Thank you.